ಏನು ಮಾಡ್ತೀರಾ ದಿನೆಲ್ಲ ಅಂತ ಕೇಳ್ತಿರ್ತಾರಲ್ವ, ಇದೇ ಕೆಲಸನ ಮಾಡ್ತಾಯಿರ್ತೀವಿ. ಸೊ ನೋಡಿ, ಇವಾಗ ಹಬ್ಬಕ್ಕೆ ಅಂತ ಚೆನ್ನಾಗಿ ಇದೊಂದು ಪ್ರಾಡಕ್ಟ್ ಇದ್ದರೆ ನಿಮ್ಮ ಓಪನ್ ಕಿಚನ್ ಲುಕ್ನೇ ಚೇಂಜ್ ಮಾಡಿಬಿಡುತ್ತೆ. ಮಿತಿಯಲ್ಲಿ ಮೇಕಿರಿಯದ ಬಾವುಟ ಮುದ್ದು ಮುದ್ದು. ಹಿಂಗೆ ಮಾಡಿ ಹಿಂಗೆ ಮಾಡಿ ನಂಗೂ ಮಾರಕ್ಕೆ ಬರುತ್ತೇನೋ. ನಮ್ಮ ಮಾಮ ಹೇಳ್ಕೊತವ್ರೆ ಕೀಳ್ಬಾರ್ದು ಅನ್ಬಿಟ್ಟು. ಈ ದಿನ ಮನೆ ಕೆಲಸ ಹೆಣ್ಮಕ್ಳು ಕ್ಲೀನ್ ಮಾಡ್ತಾನೆ ಇರ್ತೀವಿ ಅಲ್ವಾ, ಪ್ರತಿ ದಿನ ಕ್ಲೀನ್ ಮಾಡ್ತಾ ಇರ್ತೀವಿ. ಬಟ್ ಏನು ಗೊತ್ತಾ, ಹಬ್ಬ ಬಂದ ತಕ್ಷಣ ಅದೊಂದು ಬಂದುಬಿಡುತ್ತೆ ನಮಗೆ ಕ್ಲೀನ್ ಮಾಡಬೇಕು ಅಂತ. ನೋಡಿ ಇಲ್ಲಿ ಡೈಲಿ ಕ್ಲೀನ್ ಮಾಡ್ತೀನಿ ನಮ್ಮ ಮನೇನ. ನೋಡಿ ಮತ್ತೆ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಮತ್ತೆ ಎಲ್ಲ ಕಿತ್ತಿಟ್ಕೊಂಡಿದ್ದೀನಿ. ಹೆಣ್ಮಕ್ಳನ್ನ ಮನೇಲಿ ಏನು ಮಾಡ್ತೀರಾ ದಿನೆಲ್ಲ ಅಂತ ಕೇಳ್ತಿರ್ತಾರಲ್ವ, ಇದೇ ಕೆಲಸನ ಮಾಡ್ತಾಯಿರ್ತೀವಿ. ಸೊ ನೋಡಿ, ಇವಾಗ ಹಬ್ಬಕ್ಕೆ ಅಂತ ಚೆನ್ನಾಗಿ ಕಾಣಿಸ್ತೈತೆ ಗೊತ್ತಾ ನನ್ನ ಕಿಚನ್ನು. ಬಟ್ ಮತ್ತೆ ಇವತ್ತು ಕಿತ್ತಿದ್ದೀನಿ. ಇನ್ನು 5 ಮಿನಿಟ್ಸಲ್ಲಿ ಹೆಂಗಾಗುತ್ತೆ ಗೊತ್ತಾ, 5 ಮಿನಿಟ್ಸ್ ಏನಾಗಲ್ಲ, ಇನ್ನು 2 ಅವರ್ಸ್ ಬಿಟ್ಟರೆ ನನ್ನ ಕಿಚನ್ ಹೆಂಗಾಗಿರುತ್ತೆ ಗೊತ್ತಾ. ನೋಡಿ ಹಿಂಗಾಗಿರುತ್ತೆ. 2 ಅವರ್ ಆದಮೇಲೆ ನನ್ನ ಕಿಚನ್ ಈ ಥರ ರೆಡಿಯಾಗಿದೆ. ಇನ್ನೂ ರೆಡಿ ಮಾಡಬೇಕು, ಇನ್ನೂ ಕ್ಲೀನ್ ಎಲ್ಲ ಮಾಡಿದ್ದೀನಿ, ಬಟ್ ರೆಡಿ ಮಾಡಬೇಕು. ಏನು ಗೊತ್ತಾ, ಪ್ರತಿ ಸಲ ನಾನು ಕಿಚನ್ನ ಕ್ಲೀನ್ ಮಾಡಬೇಕಾದ್ರೂ ಏನಾದ್ರು ಒಂದು ಚೇಂಜಸ್ನ ಮಾಡ್ತಾಯಿರ್ತೀನಿ. ನಾನು ಅಂದ್ಕೊಂಡಿದ್ದೆ ಈ ಪ್ಲೇಸ್ನ ನಾನು ಚೇಂಜ್ ಅಪ್ ಮಾಡಿದ್ದೆ, ಓಕೆನಾ. ಬಟ್ ಫೈನಲ್ ಅನ್ನಿಸ್ತು ನನಗೆ ಇದೇ ಥರ ಇಡೋಣ ಈ ಸಲ, ಮತ್ತೆ ಚೇಂಜ್ ಮಾಡೋಣ ಅನ್ನಿಸ್ತು. ಯಾಕೆಂದರೆ ನನಗೆ ಈ ಜಾಗ ಇದೆಯಲ್ವ, ಇದು ಜಾಸ್ತಿ ಬೇಕಾಗುತ್ತೆ ಅಡುಗೆ ಮಾಡಬೇಕಾದ್ರೆ. ಸೊ ಅದಕ್ಕೆ ಈ ಸಲ ಮತ್ತೆ ಚೇಂಜ್ ಮಾಡಿ ಎಲ್ಲ ಈ ಥರ ಇಟ್ಕೊಂಡಿದ್ದೀನಿ. ಯಾವ ಥರ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ, ಓಕೆನಾ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬದ್ದು ಕೆಲಸ ಶಾಪಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದೆಲ್ಲ ನೀಟಾಗಿ ಕ್ಲೀನಿಂಗ್ ಮಾಡಿಕೊಂಡು ಮುಗೀತು. ಇವಾಗ ನಂದು ಹೇರ್ ಫ್ರೈಯರು ಮತ್ತು ಮಿಕ್ಸಿನಲ್ಲಿ ಇಟ್ಕೊಂಡಿದ್ದೀನಿ. ಈ ಮಿಕ್ಸಿ ತೊಗೊಂಡು ನಾವು ನಮ್ಮ ಮದುವೆ ಆಗಿ 13.5 ಇಯರ್ ಆಯಿತು, 13 ಇಯರ್ ಅಂದ್ಕೊಳ್ಳಿ, 13 ಇಯರ್ ಆಯಿತು. ಈ ಮಿಕ್ಸಿ ತೊಗೊಂಡು 12.5 ಇಯರ್ ಆಯ್ತು. ನಮ್ಮ ಮದುವೆಯಾಗಿ 6 ಮಂತಿಗೆ ತೊಗೊಂಡಿದ್ವಿ. ಕೆಟ್ಟೋಗ್ತಾ ಇರುತ್ತೆ, ರೆಡಿ ಮಾಡಿಸ್ತಾ ಇರ್ತೀವಿ, ಬಟ್ ತುಂಬ ಚೆನ್ನಾಗಿ ಓಡ್ತಾ ಇದೆ, ಅದಕ್ಕೆ ಇಟ್ಕೊಂಡಿದ್ವಿ. ಹಬ್ಬಕ್ಕೆ ಹಣ್ಣೆಲ್ಲ ರೆಡಿ. ಇದು ಏರ್ ಫ್ರೈಯರು.
ಮತ್ತು ಸ್ವಲ್ಪ ಶಾಪಿಂಗ್ ಮಾಡೋದಿದೆ ಹಬ್ಬಕ್ಕೆ. ಸೊ ಬನ್ನಿ ಇವಾಗ ಒಳನಡಿಸಿ. ಓಕೆ, ನಾನಿವಾಗ ಕಿಚನ್ ಎಲ್ಲ ಕ್ಲೀನು ಮುಗೀತು. ಬಟ್ ನಾನು ಕಿಚನ್ಗೆ ಅಂತ ತುಂಬ ದಿವಸದಿಂದನೇ ಮೀಶೋಯಿಂದ ಈ ಕರ್ಟನ್ಸ್ನ ತಗೊಂಡಿದ್ದೆ. ಬಟ್ ಹಾಕಿರ್ಲಿಲ್ಲ. ಹಬ್ಬದ ಟೈಮಲ್ಲಿ ಕ್ಲೀನಿಂಗ್ ಎಲ್ಲ ಮುಗಿದ್ಮೇಲೆ ಹಾಕೋಣ ಅಂತ ಈ ಥರ. ಈಗ ನಂತರ ಈ ಥರ ಓಪನ್ ಕಿಚನ್ ಎಲ್ಲ ಇರುತ್ತಲ್ವ, ಕಬೋರ್ಡ್ ಎಲ್ಲ ಮಾಡಿಸ್ಕೊಂಡಿರಲ್ವಲ್ಲ, ಅವರಿಗೆ ತುಂಬಾನೇ ಯೂಸ್ ಆಗುತ್ತೆ ಈ ಥರ ಕರ್ಟನ್ಗಳು. ಅವ್ರಗಳಿಗೆ ತುಂಬಾನೇ ಯೂಸ್ ಆಗುತ್ತೆ ಈ ತರ ಕರ್ಟನ್ಸು. ಇದರಲ್ಲಿ 2 ಪೀಸ್ ಬಂದಿದೆ. ನಾನು ಇದೇನಾದ್ರು ಚೆನ್ನಾಗಿ ಕೂತ್ರೆ ಇನ್ನೊಂದು ಸೆಟ್ ನ ತರಿಸ್ಕೊಳ್ಳೋಣ ಅನ್ಕೊಂಡು ತರಿಸ್ಕೊಂಡಿದೀನಿ. ತುಂಬಾ ಚೆನ್ನಾಗಿದೆ. ಕರ್ಟನ್ ಹಾಕೋದಿಕ್ಕೆ ಹೋಲು ಕೂಡ ಅವರೇ ಕೊಟ್ಟಿದ್ದಾರೆ. ನೋಡಿ, ಕಿಚನ್ದು. ಇದಕ್ಕೆ ನಾನು ಅದನ್ನ ಹಾಕೋದಿಕ್ಕೆ ದಾರ ಎಲ್ಲ ಇದ್ ಮಾಡೋದಕ್ಕಾಗಲ್ಲಲ್ವ, ಈ ತರ ಇದನ್ನ ತರಿಸ್ಕೊಂಡಿದೀನಿ. ಅಷ್ಟುದ್ದು ಕಟ್ ಮಾಡ್ಕೊಂಡು ಹಾಕೋಬಹುದು. ಸ್ಪ್ರಿಂಗ್ ಇದು ಮೋಸ್ಟ್ಲಿ ಎಕ್ಸ್ಟೈನ್ ಆಗುತ್ತೆ ಅನ್ಸುತ್ತೆ. ಇಲ್ಲ, ಸೀರೆಲಿ ಇದನ್ನ ಸ್ಟಿಚ್ ಮಾಡ್ಬಿಟ್ಟು ಹಾಕೋಣ ಅಂದ್ಬಿಟ್ಟು ಇದ್ ಮಾಡಿಸ್ಕೊಂಡಿದ್ದೆ. ಬಟ್ ದಾರದಲ್ಲಿ ನಂಗೆ ಹಾಕೋದಿಕ್ಕೆ ತುಂಬಾನೇ ಕಷ್ಟ ಆಯ್ತು. ಹೆಂಗ್ ಕಾಣಿಸ್ತಿದೆ ಅಂತ ಹೇಳಿ. ಸ್ವಲ್ಪ ಇಲ್ಲಿ ಸ್ವಲ್ಪ ಬಿಡುತ್ತೆ, ಯಾಕೆಂದ್ರೆ ಇಲ್ಲಿ ನಮ್ದು ಕ್ರಾಸ್ ಆಗಿರೋದ್ರಿಂದ ಅಲ್ಲಿ ಸ್ವಲ್ಪ ಬಿಡುತ್ತೆ. ತೋರಿಸ್ತೀನಿ ನೋಡಿ. ಫೈನಲಿ ಈ ತರ ಕಾಣಿಸ್ತಾ ಇದೆ. ಮೇ ಬಿ ನಾನೊಂದು ಚಿಕ್ಕದನ್ನ ತರಿಸಿ ಇಲ್ಲಿ ಹಾಕ್ಬೇಕು. ಇಲ್ಲಿ ಚಿಕ್ಕದನ್ನ ಹಾಕಿ ಅದನ್ನ ತೆಗ್ದಿಲ್ಲ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅನ್ಕೊಂಡಿದೀನಿ. ಇವಾಗ್ಲೂನು ಇಲ್ಲಿ ಸ್ವಲ್ಪ ಗ್ಯಾಪ್ ಇಡುತ್ತೆ, ಯಾಕೆಂದ್ರೆ ನಮ್ದು ಇದು ಕ್ರಾಸ್ ಆಗಿದೆ. ಇದು ಅಷ್ಟು ಸ್ಟ್ರೈಟ್ ತರ ಆತರ ಎಲ್ಲ ಇಲ್ಲ. ಸೊ ಹಂಗಾಗಿ ಇಲ್ಲಿ ಸ್ವಲ್ಪ ಸರಿ ಬರ್ಲಿಲ್ಲ ಅಷ್ಟೇ. ಬಟ್ ಕವರ್ ಆಗುತ್ತೆ. ನನಗೆ ಇದೇ ತರ ಕವರ್ ಆಗ್ಬೇಕಿತ್ತು ಅಷ್ಟೇ. ಸೊ ಇಲ್ಲೆಲ್ಲ ಇದು ಮಳೆ ಸ್ವಲ್ಪ ಇಲ್ಲಿ ಬಂದಿದ್ರೆ ಇನ್ನು ಚೆನ್ನಾಗ್ ಆಗ್ತಿತ್ತು ಅಂತ ಅನ್ಸುತ್ತೆ. ನೋಡೋಣ. ಫೈನಲಿ ನನ್ನ ಕಿಚನ್ ಇದೊಂದು ಪ್ರಾಡಕ್ಟ್ ಇಂದ ಈ ತರ ಚೇಂಜ್ ಆಗಿದೆ. ಹೆಂಗ್ ಕಾಣಿಸ್ತಾ ಇದೆ, ಈ ಪ್ರಾಡಕ್ಟ್ ಯೂಸ್ ಇದೆಯಾ ಅನ್ನೋದನ್ನ ಕಮೆಂಟ್ ಮಾಡಿ. ಓಕೆನಾ? ಕಿಟಕಿಗೆಲ್ಲ ಏನು, ನಮ್ಮ ಕಿಚನ್ ನ ಶೆಲ್ಫು ಕೂಡ ಕರ್ಟನ್ಸ್ ಬಂದಿದೆ ಇವಾಗ. ಸೊ ಈ ಪ್ರಾಡಕ್ಟ್ ಬೇಕಿದ್ರೆ ಲಿಂಕ್ ಮಾಡಿರ್ತೀನಿ, ಚೆಕ್ ಮಾಡಿ. ಓಕೆ ಫ್ರೆಂಡ್, ನೋಡಿ, ಬೆಳಗ್ಗೆಯಿಂದ ಕಿಚನ್ ನ ಕ್ಲೀನ್ ಮಾಡಿದ್ದೀನಿ. ಬಟ್ ಇವಾಗ ಮತ್ತೆ ಅದೇ ಕೆಲಸ. ನಾನು ಅವರೆಕಾಳು ತಂದಿದ್ದೆ ಆಯ್ತಾ ಸಂತೆಲಿ, ಹೋದ್ವಾರಲ್ಲ ಆಚೆಯವರು 15 ಡೇಸ್ ಆಯ್ತು. ಸುಳಿದ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಟಿದ್ದೆ. ಬಟ್ ನಾನು ಸಾಂಬಾರ್ ಮಾಡೇ ಇರ್ಲಿಲ್ಲ, ಮರ್ತೇ ಬಿಟ್ಟಿದ್ದೀನಿ ಫ್ರಿಜ್ ಅಲ್ಲಿ ಇರೋದು. ಅದು ನೋಡಿ ಯಾವ ತರ ಆಗಿದೆ ಅಂತ. ಒಂಥರ ಕಪ್ಪುಗೆ ನೋಡಿ ಈ ತರ ಆಗಿದೆ. ಇಲ್ಲಿ ಈ ತರ ಆಗಿದೆ ಅದು. ಸೊ ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದೀನಿ. ಸಿಪ್ಪೆನೆಲ್ಲ ಕಾಳು ಏನಾಗಿಲ್ಲ, ಕಾಳು ಸೂಪರ್ ಆಗಿದೆ. ಬೇಳೆ ಒಳಗಡೆದು, ಮೇಲ್ಗಡೆ ಸಿಪ್ಪೆ ಮಾತ್ರ ಕಪ್ಪಗಾಗಿತ್ತು. ಸೊ ಅದನ್ನೆಲ್ಲ ತೆಗೆದು ಹಿಂಗ್ ಮಾಡಿದ್ರೆ ಸಾಕು, ಅದು ಸಿಪ್ಪೆ ಸಪ್ರೇಟ್ ಆಗ್ತಾ ಇರುತ್ತೆ. ಸೊ ಅದನ್ನ ಮಾಡಿ ತೆಗೆದುಬಿಟ್ಟು ಸಾಂಬಾರ್ ಮಾಡೋಣ ಇವಾಗ. ಇದ್ರ ಜೊತೆ ಆಲೂಗೆಡ್ಡೆ ಮತ್ತೆ ಸಬ್ಬಸಿಗೆ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಅದು ಹಾಕ್ಬಿಟ್ಟು ಸಾಂಬಾರ್ ಮಾಡಬೇಕು. ಆಮೇಲೆ ಮೊನ್ನೆ ಸಾಂಬಾರ್ ಮಾಡಿದಾಗ ಸಿಪ್ಪೆ ಎಲ್ಲ ಹೊರಟೋಗುತ್ತೆ.